ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡು ದುರ್ಗಾ, ಪ್ರೀತಿ ಅನ್ನೋದು ಲಾಟ್ರಿ ತರ. ಟಿಕೆಟ್ ತಗೊಂಡ್ರೆ ತಾನೇ ಬಹುಮಾನ ಬರೋದು. ನೀನು ಮನ್ಸಲ್ಲೇ ಲವ್ ಲವ್ ಅಂತ ಸೈಲೆಂಟ್ ಆಗಿದ್ರೆ ಅವ್ರಿಗೇನ್ ಕನ್ಸಲ್ಲಿ ಟೆಲಿಗ್ರಾಮ್ ಬರುತ್ತಾ? ದುರ್ಗಾ, ನಿನ್ಗೆ ಈಗ ಏನೆಲ್ಲ ಆಗ್ತಿದ್ಯಲ್ಲ ಅದು ನನ್ಗೂ ಆಗಿದೆ ಕಣೆ. ನಾನು ಪ್ರೀತಿಲ್ ಬಿದ್ದಾಗ ಹೀಗೆ ಆಗಿತ್ತು. ತಡ ಮಾಡ್ದೆ ಹೇಳ್ಬಿಟ್ಟೆ. ಅವನ್ ಮನ್ಸಲ್ಲೂ ಅದೇ ಇತ್ತಂತೆ. ಪಟಕ್ಕಂತ ಒಪ್ಕೊಂಡ್ಬಿಟ್ಟ. ನಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ. ನೀನು ಶುರು ಮಾಡ್ಕೊಳೆ. ಅಯ್ಯೋ ಬೇಡ ಮಣಿ, ನಂಗೆ ತುಂಬ ಭಯ ಆಗುತ್ತೆ. ಅಕಸ್ಮಾತು ಅವ್ರೇನಾದ್ರೂ ಬೇಡ ಅಂದ್ಬಿಟ್ರೆ? ನೋವೇ ಚಾನ್ಸೇ ಇಲ್ಲ. ಬಾಸು ನಿನ್ನ ಒಪ್ಕೋತಾರೆ. ನೋಡು, ಇತಿಹಾಸದಲ್ಲಿರೋ ಎಲ್ಲಾ ದೊಡ್ಡ ಲವ್ ಸ್ಟೋರಿಗಳು ಶುರುವಾಗಿದ್ದೆ ಹೀಗೆ. ಮೊದ್ಲು ಒಬ್ರು ಹೇಳ್ತಾರೆ, ಆಮೇಲೆ ಇನ್ನೊಬ್ರು ಹೇಳ್ತಾರೆ, ಆಮೇಲೆ ಇಬ್ರು ಸೇರಿ ಹಾಡು ಹೇಳ್ತಾರೆ. ನೀನ್ ಪ್ರೇಮ ಪುರಾಣ ಶುರು ಆಗ್ಬೇಕು ಅಂದ್ರೆ ನೀನ್ ಗಾನ ಭಜನ ಮಾಡ್ಲೇಬೇಕು. ಹಾಗಾದ್ರೆ ನನ್ ಬಾಸ್ ಹತ್ರ ಹೇಳಿದ್ರೆ ಅವರು ನನ್ನನ್ನು ಇಷ್ಟಪಡ್ತಾರಾ? ನಮ್ಮಿಬ್ರದ್ದು ಒಂದ್ ಅಮರ ಪ್ರೇಮ ಕಥನೆ ಆಗುತ್ತೆ ಅಲ್ವಾ ಮಣಿ? ಆಗೋದೇನೋ, ಈಗಾಗ್ಲೇ ಆಗೋಗಿದೆ. ನೀನು ಬಾಯ್ ಬಿಟ್ಟು ಹೇಳ್ಬೇಕಷ್ಟೇ. ಯಾರು ಗೊತ್ತು, ಶರತ್ ಬಾಸ್ಗೂ ನಿನ್ ಮೇಲೆ ಪ್ರೀತಿ ಇದ್ದು ನಿನ್ ಹಾಗೆ ಹೇಳೋದಕ್ಕೂ ಅವ್ರು ಒದ್ದಾಡ್ತಿರ್ಬೇಕು. ಹಾ, ಇರ್ಬೋದು. ಅದಕ್ಕೇನೆ ಆತವ್ರು ನನ್ನ ತಪ್ಕೊಂಡಿದ್ದು. ತಪ್ಕೊಂಡ್ರ? ಅಯ್ಯೋ ದಡ್ಡಿ, ಅವಾಗ್ಲೇ ಐ ಲವ್ ಯು ಅಂತ ಹೇಳೋದಲ್ವಾ? ಹೋಗೆ ಮಣಿ, ಅವ್ರು ನನ್ನ ತಪ್ಕೊಂಡ್ರೆ ನಾನು ನನ್ನನ್ನೇ ಮರ್ತೋಗ್ಬಿಡ್ತೀನಿ ಕಣೆ. ನಂಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಆಗಿದಾಗೋಯ್ತು, ಇನ್ನು ತಡ ಮಾಡ್ಬೇಡ. ಬೇರೆ ಹಾಕಿ ಹಾಸ್ಕೊಂಡು ಹೋಗೋ ಮೊದ್ಲು ನಿನ್ ಮನ್ಸಲ್ಲಿರೋದನ್ನ ಹೇಳ್ಬಿಡು. ಹೋಗು ದುರ್ಗಾ, ಹೋಗು. ನಿನ್ಗೇನೋ ಬರೀ ದುರ್ಗಾ ಫ್ರೆಂಡ್ ಅಂತ ಅನ್ಸಿರ್ಬೋದು, ಆದ್ರೆ ಪಾಪ ದುರ್ಗನ್ ಮನ್ಸಿನಲ್ಲಿ ಯಾವ ರೀತಿ ಭಾವನೆಗಳಿರ್ಬೋದು ಅಂತ ಒಂದ್ಸಲ ಆದ್ರೂ ನೀನು ಅವಳ ಬಗ್ಗೆ ಯೋಚನೆ ಮಾಡಿದ್ಯಾ ಶರತ್? ಕೆಲವು ಸರ್ತಿ ನಾವು ತೋರ್ಸೋ ಕನ್ಸರ್ನ್ ಯಾವಾಗ ಪ್ರೀತಿಯಾಗಿ ಬದಲಾಗುತ್ತೋ ನಮ್ಗೆ ಗೊತ್ತಾಗೋದಿಲ್ಲಪ್ಪ. ಈಗ ನಿನ್ನ ಮನ್ಸಲ್ಲಿ ದುರ್ಗನ್ ಬಗ್ಗೆ ನಿನಗ ಆ ರೀತಿ ಭಾವನೆಗಳಿಲ್ಲ ಅಂದ್ಮೇಲೆ ಅವಳ ಮನ್ಸಲ್ಲಿ ನಿನ್ ಬಗ್ಗೆ ಪ್ರೀತಿ ಹುಟ್ಟೋದಕ್ಕೆ ಬಿಡ್ಬೇಡ. ನಾನು ದುರ್ಗನ ಹತ್ರ ಮಾತಾಡಬೇಕು. ಅಂಬಿಕಾ ಬಗ್ಗೆ ನಾನು ತಗೊಂಡಿರೋ ನಿರ್ಧಾರ ಕರೆಕ್ಟ್ ಆಗಿದೆ. ನಾನು ದುರ್ಗನ ಹತ್ರ ಎಲ್ಲ ಹೇಳ್ಕೊಂಡ್ಬಿಡ್ಬೇಕು. ಎಸ್, ಮಣಿ ಹೇಳ್ದಾಗೆ ನನ್ ಬಾಸ್ ಹತ್ರ ನನ್ ಪ್ರೀತಿ ಹೇಳ್ಕೊಂಡ್ರೆ ಅವ್ರು ನನ್ನನ್ನು ಒಪ್ಕೊಂಡ್ಬಿಡ್ತಾರ? ನಾವಿಬ್ರು ಗಂಡ ಹೆಂಡತಿ ತರ ಬಾಳ್ತೀವ? ನಾನಿಗೊಂದು ಮಾತು ಹೇಳ್ಬೇಕು. ನೀವೇ ಹೇಳಿ. ದುರ್ಗಾ, ನನಗೆ ಒಂದು ವಿಷಯ ಹೇಳಬೇಕಿತ್ತು. ನಾನು ಕೂಡ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು ಬಾಸು. ಹೌದಾ? ಸರಿ, ಹಂಗಾದ್ರೆ ನೀನೇ ಫಸ್ಟ್ ಹೇಳು. ಇಲ್ಲ, ಮೊದ್ಲು ನೀವ್ ಹೇಳಿ. ಅರೆ, ಅದಂಗಾಗುತ್ತೆ, ರೂಲ್ಸೇ ಇದೆಯಲ್ಲ, ಲೇಡೀಸ್ ಫಸ್ಟ್. ನಿಮ್ ಬಾಯಿಂದ ನೀವು ನನ್ನ ಪ್ರೀತಿಸ್ತೀರಿ ಅಂತ ಕೇಳೋದು ನಂಗೆ ತುಂಬಾ ಇಷ್ಟ. ಹೇಳಿ ಬಾಸು. ಇಲ್ಲ ಬಾಸು, ನೀವೇ ಮೊದ್ಲು ಹೇಳಿ. ನಿಮ್ ಮನ್ಸಲ್ಲಿ ಏನಿದೆ ಅಂತ ಕೇಳೋದಕ್ಕೆ ನಂಗೆ ತುಂಬಾ ಆಸೆ ಇದೆ. ಸರಿ, ಆಸ್ ಯು ವಿಶ್. ಮಣಿ, ನೀನ್ ಹೇಳಿದ್ ನಿಜ ಕಣೆ. ಇವ್ರಿಗೂ ನನ್ ಮೇಲೆ ಪ್ರೀತಿ ಇದೆ. ಇವಾಗ ಇವರು ಖಂಡಿತವಾಗ್ಲೂ ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಅದು ದುರ್ಗಾ, ನೀನು ಈ ಮನೆಗೆ ಬಂದ್ಮೇಲೆ ಏನೇನೆಲ್ಲ ಬದಲಾಗೋಯ್ತು. ನಿನಗೆ ಗೊತ್ತಿಲ್ಲದೇನೆ ನೀನು ಎಂಥ ದೊಡ್ಡ ಕೆಲಸ ಮಾಡಿದ್ದೆ ಅನ್ನೋದು ನಿನಗೆ ಗೊತ್ತಿಲ್ಲ. ಮಗಳು ಮಗುನೇ ಮರ್ತಿದ್ದಾಳಲ್ಲ ಅಂತ ನಾನು ಕೊರಗದೆ ಇದ್ದಿದ್ದ ದಿನಾನೇ ಇರಲಿಲ್ಲ. ಇಂಥ ಮತ್ತೆ ನಗ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣನೇ ನೀನು. ನನ್ನ ಮಗಳು ನನ್ನ ಅಪ್ಪ ಅಂತ ಕರೀತಾಳೆ ಅನ್ನೋ ನಂಬಿಕೆನೇ ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಅಪ್ಪ ಅಂತ ಕರೆಯೋದಿರ್ಲಿ, ಅವಳನ್ನ ಕಣ್ಣೆತ್ತೆ ನೋಡ್ತಾ ಇರಲಿಲ್ಲ. ಅಂಥದ್ರಲ್ಲಿ
ಅವಳು ನನ್ನ ಮತ್ತೆ ಅಪ್ಪ ಅಂತ ಕರೀದಾಳೆ ಅಂತಂದ್ರೆ ಆ ಮ್ಯಾಜಿಕ್ ಆಗಿರೋದು ನಿನ್ ಕಾಳಜಿಯಿಂದಾನೆ. ಅಯ್ಯೋ, ಇವ್ರು ನನ್ನ ಹೊಗಳ್ತಿದ್ದಾರೆ ಅಂದ್ರೆ ಇವ್ರಿಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ? ನೀವು ನನ್ನ ಪ್ರೀತಿಸ್ತೀರಿ ಅಂತ ಹೇಳೋದನ್ನ ನಾನು ಕಾಯ್ತಿದ್ದೀನಿ. ಹೇಳಿ ಬಾಸು, ಹೇಳಿ. ನೀನ್ ಈ ಮನೆಗೆ ಬಂದ್ಮೇಲೆ ಈ ಮನೆಗೊಂದು ಕಳೆ ಬಂತು ದುರ್ಗಾ. ಫಸ್ಟಿಗೆಲ್ಲ ನಿನ್ ಕಂಡ್ರೆ ನನಗೆ ಆಗ್ತಾ ಇರ್ಲಿಲ್ಲ. ಆದ್ರೆ ನೀನು ನನ್ನ ಹಿತನ ಒಂದ್ ಮಾಡಕ್ ಪಟ್ಟಿದ ಪ್ರಯತ್ನ, ನಿನ್ ತಾಳ್ಮೆ ನೋಡಿ ನನಗೊಂದು ಅನ್ನಿಸ್ತು. ಇನ್ನಂತವ್ರು ನನ್ನ ಜೀವನದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ. ಬಾಸು, ಅಂದ್ರೆ ನೀವು ನನ್ನ ಬಗ್ಗೆ. ಹೌದು ದುರ್ಗಾ, ನನಗೆ ನಿನ್ಮೇಲಿದ್ದ ಅಭಿಪ್ರಾಯಗಳೆಲ್ಲ ಬದಲಾಯಿತು. ದುರ್ಗಾ, ನಿನಗೆ ಈ ಮನೇಲಿ ಹಿತ ನಮ್ಮನ ಸ್ಥಾನ ಯಾವತ್ತೂ ಗಟ್ಟಿ. ನಿನಗೆ ಈ ಮನೇಲಿ ಸಿಗ್ಬೇಕಾಗಿರೋ ಗೌರವ, ರಕ್ಷಣೆ ಎಲ್ಲದನ್ನು ಕೊಡೋ ಜವಾಬ್ದಾರಿ ನಂದು. ಆದ್ರೆ 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 ಏನ್ ಬಾಸು? ಆದ್ರೆ ಪ್ರೀತಿ ಅನ್ನೋ ವಿಷಯಕ್ಕೆ ಬಂದ್ರೆ ನನಗೆ ಅಂಬಿಕನ್ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಎದೆಯಲ್ಲಿ ಪ್ರೀತಿ ಅನ್ನೋ ಬಾಗ್ಲು ಅಂಬಿಕಾ ಹೋದಾಗಲೇ ಮುಚ್ಚೋಗಿದೆ. ಆ ಸ್ಥಾನನ ಯಾರಿಗೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ದುರ್ಗಾ, ನೀ ನನಗೆ ಒಳ್ಳೆ ಫ್ರೆಂಡ್, ಹಿತಾಗೆ ಅಮ್ಮ. ಆದರೆ ಈ ಜನ್ಮದಲ್ಲಿ ನನಗೆ ಹೆಂಡತಿ ಆಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ಹೃದಯದಲ್ಲಿ ಅಂಬಿಕಾನ್ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ. ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋ ಅರ್ಥಕ್ಕೆ ಅಂಬಿಕಾನೇ ಮೊದಲು, ಅಂಬಿಕಾನೇ ಕೊನೆ.